ಬಳ್ಳಾರಿ ವಿಚಾರದಲ್ಲಿ ಸರ್ ಇನ್ನು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಆಗಿಲ್ಲ, ಸತೀಶ್ ರೆಡ್ಡಿ ಅರೆಸ್ಟ್ ಆಗಿಲ್ಲ. ಎಲ್ಲೊಂದ್ ಕಡೆ ಈ ಕೇಸ್ನ ಹಳ್ಳ ಹಿಡಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಟೀಕೆ. ಅದನ್ನ ತನಿಖೆ ಮಾಡಿ ಅವ್ರು ನಾವು ದಿನನಿತ್ಯ ವಿರೋಧ ಪಕ್ಷದವ್ರನ್ನ ಕೇಳ್ಕೊಂಡು ದಿನನಿತ್ಯ ಕಾಂಗ್ರೆಸ್ ಪಕ್ಷದ ಕೇಳ್ಕೊಂಡು ಅದನ್ನ ಮಾಡೋದಿಲ್ಲ ಪೊಲೀಸ್ ಅವರು. ಅವ್ರಿಗೇನು ನಿರ್ದಿಷ್ಟವಾದಂತ ತನಿಖೆ ಮಾಡೋದಕ್ಕೆ ಅವರಿಗೆ ಹೇಳಿರ್ತಾರೆ, ಅದನ್ನ ಮಾಡ್ತಾರೆ. ಅದನ್ನ ಇದು ಸರಿ ಅದು ಸರಿ ಇಲ್ಲ ಅನ್ನೋದು ನಾವು ಈಗ ಹೇಳಕ್ ಬರೋದಿಲ್ಲ. ಜನಾರ್ದನ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ ಸರ್, ಈ ಕಡೆ ಭರತ್ ರೆಡ್ಡಿ ಮೇಲೂ ಎಫ್ಐಆರ್ ಆಗಿದೆ. ನೋಡಿ, ಯಾರನ್ನ ಅರೆಸ್ಟ್ ಮಾಡಬೇಕು, ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಅದನ್ನೆಲ್ಲ ನಾವು ಇಲ್ಲಿ ಸೂಚನೆ ಕೊಡೋದಿಲ್ಲ. ಅವರು ಅಲ್ಲಿ ತನಿಖೆ ಮಾಡುವಾಗ ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಅವರಿಗೆ ಅಗತ್ಯ ಬಿದ್ದಿದೆ, ಇದು ಮಾಡಬೇಕು ಅಂದಾಗ ಮಾಡ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರ ವಿಜಯಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಸರ್ ಪೊಲೀಸರು ಸೀಸ್ ಆಗಿರೋ ವೆಹಿಕಲ್ಗಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ ಅಂತ ಸಿಬ್ಬಂದಿ ಪತ್ರ ಬರೆದಿದ್ರು. ಸುವರ್ಣ ನ್ಯೂಸ್ ಪತ್ರ ಬರೆದಿದ್ರು, ಐಜಿಗೂ ಪತ್ರ ಬರೆದಿದ್ದಾರೆ, ಸೆಂಟ್ರಲ್ ಐಜಿಗೆ. ಚೆಕ್ ಮಾಡಿದಾಗ ಅಲ್ಲಿ ಖಾಸಗಿ ಜಾಗಗಳಲ್ಲಿ ಕೂಡ ವೆಹಿಕಲ್ಗಳು ವಿತ್ ಕೇಸ್ ನಂಬರ್ ಇರುವಂತಹ ವೆಹಿಕಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಈ ರೀತಿ ಪೊಲೀಸ್ನವರು ಆ ರೀತಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಅದಕ್ಕೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪೊಲೀಸ್ ಸ್ಟೇಷನ್ ಮುಂದುಗಡೆ ಜಾಗ ಇರೋದಿಲ್ಲ, ಅಲ್ಲೆಲ್ಲೋ ಪಕ್ಕದಲ್ಲಿ ನಿಲ್ಸಿರ್ತಾರೆ. ಅಂಥದ್ದು ಏನಾದ್ರೂ ಆಗಿದ್ರೆ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ವೇಳೆ ಆ ರೀತಿ ಆಗಿದ್ರೆ ಕ್ರಮ ತಗೊಳ್ತೀವಿ. ಸಿಬ್ಬಂದಿಗಳೇ ಈ ತರ ಆಗ್ತಾ ಇದೆ ಅಂತ ಪತ್ರ ಬರೆದಿದ್ದಾರೆ ಸರ್, ಐಜಿಗೂ ಪತ್ರ ಬರೆದಿದ್ದಾರೆ, ನಮ್ಮ ಆಫೀಸ್ಗೂ ಪತ್ರ ಕಳಿಸಿದ್ದಾರೆ. ಅದನ್ನ ನಾನು ಕಮಿಷನರ್ಗೆ ತಿಳಿಸಿ ಅದರ ಮಾಹಿತಿಗಳು ಪಡ್ಕೊಳ್ತೀನಿ. ಮಾಹಿತಿ ಪಡ್ಕೊಂಡು ಆಮೇಲೆ ಕ್ರಮ ತಗೊಳ್ತೀನಿ.